ಪೇಮೆಂಟ್ ಹೊರಡಿ ನಾನು ಉಪವಾಸ ಕೂತು ಏನು ತಿಂದಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಮಾತಾಡಿಸ್ಬೇಡಿ, ಶಕ್ತಿ ಇಲ್ಲ, ಏನು ತಿಂದಿಲ್ಲ ನಾನು ಬೆಳಗ್ಗೆಯಿಂದ. ದರ್ಶನ್ ವಿರುದ್ಧ ನೇರವಾಗಿ ಮಾತಾಡ್ತೀನಿ. ಹೌದು ಸರ್, ನೇರವಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟು ಬಿಸಿ ಮುಟ್ಟು ಸರ್, ಯಾರಾದರೂ ಇಷ್ಟು ಮಾತಾಡ್ತಾರ ಸರ್? ಇಷ್ಟು ಮಾತಾಡ್ತಾ ಇದ್ದೀನಿ, ಅವ್ರ ಕಡೆಯಿಂದ ಎಷ್ಟು ತೊಂದರೆ ಆಗಿದೆ ಅರ್ಥ ಮಾಡ್ಕೊಂಡು ಸರ್. ಅಪ್ಪನ ಬುದ್ಧಿ ಹೇಳಿ ಸರ್, ಯಾರು ಚಿತ್ರರಂಗದಲ್ಲಿ ನಡೀತಾ ದೌರ್ಜನ್ಯ ನಿಲ್ಲಿಸಿ. ನಾವು ಉಪವಾಸ ಕೂತ್ಕೋತಾರೋ ಅಪ್ಪ ನನ್ನ ವಿಷಯ ಬರಬಾರ್ದು. ಈ ಬಗ್ಗೆ ವಾಣಿಜ್ಯ ಮಂಡಳಿ ವಾಣಿಜ್ಯನೂ ಇಲ್ಲ, ಚೇಂಬರ್ ಮಾತಾಡ್ಬೇಕು ಸರ್. ಇದು ಮಾತಾಡ್ತಾರೆ. ಇದಿಷ್ಟು ಪ್ರಥಮ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಟ ಪ್ರಥಮರು ಈಗ ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾ ಇರುವಂತದ್ದು, ಹೀಗಾಗಿ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಆ ಪ್ರಥಮರೇ, ಈಗ ನಿಮ್ಮ ವಿರುದ್ಧವಾಗಿ ಟ್ರೋಲ್ ಮಾಡುವಂತದ್ದಾಗಿರ್ಬೋದು, ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದಾಗಿರ್ಬೋದು, ಇದರೆಲ್ಲರ ಬಗ್ಗೆನೂ ಕೂಡ ವಿರೋಧ ಮಾಡಿ ರಿಜಿಸ್ಟರ್ ಮಾಡಿದ್ದೀರಾ. ಯಾರ ವಿರುದ್ಧ ನಿಮ್ಮ ಹೋರಾಟ ಈಗ ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾ ಇದ್ದೀರಿ? ಸರ್, ದರ್ಶನ್ ಸರ್ ಅವ್ರ ಫ್ಯಾನ್ ಪೇಜಸ್ ಅಲ್ಲಿ ಎಲ್ಲರ ಕಡೆ ಹಾಕ್ಸ್ತಾರೆ, ನಾನು ಕುಡಿದು ಇದು ಮಾಡಿದ್ದೀನಿ ಅಂತ. ಅದು ಯಾರ ಜೊತೆ ಓದೇ ಸರ್, ಅವ್ರ ಪೇಜ್ ಅವರು ಅದೇನೋ ಡೀಪ್ ಇದು ಅದೆಲ್ಲ ಹೋಗ್ತಾ ಇದ್ವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ. ನನ್ಗೆ ಹೆಚ್ಚು ಕಡಿಮೆ ಆದ್ರೆ ಆ ಮನುಷ್ಯ ಬಂದು ಆನ್ಸರ್ ಮಾಡ್ಬೇಕು ಸರ್. ಇವತ್ತು ಬರ್ದೇ ಹೋಗ್ಲಿ ಸರ್, ಒಂದು ನಿಮಿಷ, ಈ ಕೇಸಿಗೆ ಬರ್ದೇ ಹೋಗ್ಲಿ, ನಾನು ಇನ್ನೊಂದು ಬೇರೆ ನಿರ್ಧಾರ ತಗೋತೀನಿ. ಆ ನಿರ್ಧಾರ ಇನ್ನಷ್ಟು ಬಿಸಿ ಮುಗಿಸುತ್ತೆ ಅವ್ರಿಗೆ. ಮಾಡ್ಲಿ, ಇದೇನಾಗುತ್ತೆ ಮಾಡ್ಲಿ, ಮಾತಾಡ್ತೀನಿ. ಇಲ್ಲ, ನಾನು ಪರ್ಮಿಷನ್ ನಾನು ಕೇಳಿದ್ದೀನಿ ಸರ್, ಕೇಳಿದ್ದೀನಿ. ಈಗ ಏನಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಏನಂತ ಮೆಸೇಜ್ಗಳು ಬರ್ತಾ ಇದ್ವು? ಯಾರೋ ನೋಡಿ ಸರ್, ಒಂದು ನಿಮಿಷ, SP ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ, ಏನು ತಿಂದಿಲ್ಲ ನಾನು. ಅವ್ರು ಲೀಗಲ್ ಆಕ್ಷನ್ ತಗೋತಾರೆ, ಇಲ್ಲಿ ಬಂದು ಉತ್ತರ ಕೊಡ್ಬೇಕು ಸರ್. ಇನ್ನೊಂದು, ನನ್ನ ವಿಚಾರ ಮಾತಾಡಬಾರ್ದು ಅಂತ ಅವ್ರ ಪೇಜರ್ ಸರ್. ಇವರು ದರ್ಶನ್ ಫ್ಯಾನ್ಸ್ ಅವ್ರು ಏನೇನೇ ಮಾಡಿದ್ರು ಅದೆಲ್ಲವೂ ಅವ್ರಿಗೆ ತುಟ್ಟುತ್ತೆ ಸರ್. ಮುಟ್ಟಬೇಕು, ಹಂಗೆ ಮಾಡ್ತಾ ಇದೀವಿ ಸರ್. ಇನ್ಮೇಲೆ ಇವರು ಬೇರೆಯವ್ರಿಗೆಲ್ಲ ಮಾಡ್ಕೊಂಡು ಮಜಾ ಸರ್. ನಾನು ಊರು ಬಿಟ್ಟೆ ಹೋಯ್ತಾ ಇದ್ದೀನಿ. ಯಾವ ಮಗನಿಗೆ ಎದುರ್ಕೊಳ್ಳಿ ಹೇಳಿ ಸರ್? ಯಾವ ಮಗನಿಗೆ ಎದುರ್ಕೋಬೇಕು ಹೇಳಿ? ನಾನು ಇನ್ನೊಂದು ವಿಚಾರ ಹೇಳ್ತೀನಿ, ಇದನ್ನು ಕಟ್ ಮಾಡದೆ ಹಾಕಿ. ಬಂದಾಗ ಬಹುಶಃ ಒಂದು ವಾರದಿಂದ ಇದ್ದ ಸ್ಟ್ರೆಸ್ಸಲ್ಲಿ ಇವ್ರು ಏನೋ ಮಾತಾಡ್ತಾ ಇದ್ರು. ನನಗಂದ್ರು ಸರ್, ಏನೋ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳಿದೆ. ನಾನು ಪಬ್ಲಿಕ್ಕಲ್ಲಿ ಝೀ ಮೀಡಿಯಾದ ನನ್ನ ಸಹೋದ್ಯೋಗಿ ಸ್ನೇಹಿತರನ್ನ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಆಕ್ರೋಶದಲ್ಲಿ ನಾನು ಆಡಿದರೆ ಇದನ್ನು ನಾನು ಕಟ್ ಮಾಡ್ಕೊಡೋದು ಕಿವಿಲಿ ಹೇಳೋದು ಮಾಡಲ್ಲ. ನಾನು ಮಾಡಿದ ತಪ್ಪು ಕೋಪದಲ್ಲಿ, ಯಾಕೆಂದರೆ ಅಷ್ಟು ದಿನ ಏನೂ ತಿಂದಿಲ್ಲ, ಸ್ಟ್ರೆಸ್ ಆಗಿತ್ತು ನಿಮಗೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಇವ್ರಿಗೆ ನಾನು ಅಹಂಕಾರದಿಂದ ಮಾತಾಡಬಾರ್ದು ಯಾವುದೇ ಮಾಧ್ಯಮದಲ್ಲೂ. ನಮಗೆ ತಪ್ಪು, ಯಾಕೆಂದರೆ ತುಂಬ ನೋವಿದೆ ಸರ್. ಇವತ್ತು ನನ್ನ ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗ್ತದೆ, ಉಪವಾಸ ಕೂತಿದ್ದೀನಿ. ನಂಗೆ ಹೆಲ್ತ್ ಇಶ್ಯೂ ಆಗಲಿ, ಆ ವ್ಯಕ್ತಿಗೆ ನಾವು ಎಲ್ಲಿ ಬಿಸಿ ಮುಗಿಸ್ತೀವಿ. ಇನ್ನೊಂದು ಸಲ ನನ್ನ ವಿಚಾರಕ್ಕೆ ಒಂದು ಟ್ರಾಲ್ ಇವ್ರ ಪೇಜ್ ಸರ್, ಯಾರೇ ಫ್ಯಾನ್ ಪೇಜ್ ಅವ್ರು ಮಾಡಿದ್ರು ಅದು ಹಾಕೊಂಡು ಬಿಸಿ ಮುಗಿಸ್ತೀವಿ. ಡ್ರಾಗರ್ ತೋರಿಸಿದ್ರು ಅಂತ ಹೇಳಿದ್ರಿ. ಡ್ರಾಗರ್ ತೋರಿಸಿದ ಬಗ್ಗೆ ಮತ್ತೆ ಯಶಸ್ವಿನಿ ಅನ್ನೋರು ರೌಡಿ ಶೀಟರ್ ಒಬ್ಬರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ.